ಒಂದು ಸುಂದರ ಕುಟುಂಬ. ಒಬ್ಬ ತಂದೆ ತಾಯಿ ತಮ್ಮ 3 ಮಕ್ಕಳು, ಸೊಸೆಯಂದಿರ, ಮೊಮ್ಮಕ್ಕಳ ಜೊತೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಐಶ್ವರ್ಯದ ಜೀವನದ ಜೊತೆ ಪ್ರೀತಿ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ಕಷ್ಟ ಅಂದರೆ ಏನು ಅಂತಾನೇ ಗೊತ್ತಿಲ್ಲ ಅನ್ನುವ ರೀತಿ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ನೆಲೆಸಿದ್ದಳು. ಹೀಗಿರುವಾಗ ಒಂದು ದಿನ ಅವರ ಮನೆಯ ಮಹಾಲಕ್ಷ್ಮಿ ದೇವರ ಕೋಣೆಯಿಂದ ಹೊರಗೆ ಬಂದು ಮನೆಯ ಯಜಮಾನನನ್ನು ಕರೆದು ಹೇಳುತ್ತಾಳೆ, ಇನ್ನು ಮುಂದೆ ನಾನು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ, ಬೇರೆ ಕಡೆ ಹೋಗುತ್ತೇನೆ. ನಿನಗೆ ಏನು ಬರಬೇಕು ಕೇಳು, ಕೊಟ್ಟು ಹೋಗುತ್ತೇನೆ ಎಂದಳು. ಈ ಮಾತು ಕೇಳಿ ಯಜಮಾನಗೆ ಬಹಳ ದುಃಖ ಆಯಿತು. ಆತ ಹೇಳಿದ, ತಾಯಿ, ನಮ್ಮದು ತುಂಬು ಕುಟುಂಬ, ಎಲ್ಲರನ್ನೂ ಕೇಳಿ ಏನು ವರ ಬೇಕು ಅಂತ ನಿರ್ಧಾರ ಮಾಡುತ್ತೇನೆ ಅಂತ ಹೇಳಿದನು. ಅದಕ್ಕೆ ಮಹಾಲಕ್ಷ್ಮಿ, ಆಯ್ತು, ಎಲ್ಲರನ್ನೂ ಕೇಳಿಕೊಂಡು ಬಂದು ನನಗೆ ಹೇಳು, ಅಲ್ಲಿಯವರೆಗೆ ನಾನು ದೇವರ ಕೋಣೆ ಹೊರಗೆ ನಿಂತಿರುತ್ತೇನೆ ಅಂತ ಹೇಳಿದಳು. ಯಜಮಾನ ಮನೆಯ ಎಲ್ಲರನ್ನೂ ಕರೆದು ಹೇಳುತ್ತಾನೆ, ನಮ್ಮ ಮನೆಯ ಮಹಾಲಕ್ಷ್ಮಿ ಇಲ್ಲಿಂದ ಹೋಗುತ್ತಾಳಂತೆ. ಹೋಗುವಾಗ ನಾವು ಕೇಳಿದ ವರ ಕೊಟ್ಟು ಹೋಗುತ್ತಾಳಂತೆ. ಅದಕ್ಕೆ ಏನು ವರ ಕೇಳೋಣ ಅಂದನು. ಅದಕ್ಕೆ ಹಿರಿಯ ಮಗ ಹೇಳಿದ, ಬೆಟ್ಟದಷ್ಟು ಬಂಗಾರ, ವಜ್ರ, ವೈಢೂರ್ಯ, ಹಣ ಕೇಳೋಣ ಎಂದನು. ಮಧ್ಯದ ಮಗ ಹೇಳಿದ, ಸಾಕಷ್ಟು ಭೂಮಿ, ಆಸ್ತಿ, ಹಣ ಕೇಳೋಣ ಎಂದನು. ಹಿರಿಯ ಮಗ ಹೇಳಿದ, ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನೇ ಇಲ್ಲ ಅಂದ್ರೆ ಬಂಗಾರ, ವಜ್ರ, ವೈಡೂರ್ಯ, ಭೂಮಿ, ಆಸ್ತಿ ಪಾಸ್ತಿ ಎಲ್ಲ ಇದ್ರೂ ಅವೆಲ್ಲ ಕ್ಷಣಿಕ. ನಮಗೆ ಅದೆಲ್ಲ ಏನೂ ಬೇಡ. ಎಂಥ ಪರಿಸ್ಥಿತಿ ಬಂದರೂ ನಾವು ಎಲ್ಲರೂ ಹೀಗೆಯೇ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಯಿಂದ ಒಂದಾಗಿ ಇರುವಂತೆ ವರವನ್ನು ಕೇಳೋಣ ಎಂದನು. ಕಿರಿಮಗನ ಮಾತು ಎಲ್ಲರಿಗೂ ಸರಿ ಎನಿಸಿ ಒಪ್ಪಿಗೆ ಕೊಟ್ಟರು. ಆಗ ಯಜಮಾನ ಮಹಾಲಕ್ಷ್ಮಿಯ ಬಳಿ ಬಂದು, ತಾಯಿ, ನಮಗೆ ಏನೂ ಬೇಡ. ಇಷ್ಟು ದಿನ ನಾವೆಲ್ಲ ಹೇಗೆ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಯಿಂದ ಇದ್ದವೋ ಹಾಗೆಯೇ ಯಾವಾಗಲೂ ಇರುವಂತ ವರವನ್ನು ಕೊಡುತ್ತಾಯಿ ಎಂದು ಕೇಳಿದನು. ಇದನ್ನು ಕೇಳಿದ ಮಹಾಲಕ್ಷ್ಮಿಯು ಹೇಳಿದಳು, ಯಾವ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ನಂಬಿಕೆ, ಸಂಸ್ಕೃತಿ, ಸಂಸ್ಕಾರ ತುಂಬಿರುತ್ತೋ ಅಲ್ಲೇ ನನ್ನ ವಾಸ. ನಾನು ಇಲ್ಲೇ ಇರ್ತೀನಿ. ನಿಮಗೆ ಸಣ್ಣದೊಂದು ಪರೀಕ್ಷೆ ಮಾಡಿದೆ ಅಷ್ಟೇ ಅಂತ ತಿರುಗಿ ದೇವರ ಕೋಣೆ ಒಳಗೆ ಹೋಗಿ ಕುಳಿತು ಬಿಟ್ಟಳು. ಇದರ ಅರ್ಥ, ಯಾವ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಅನ್ಯೋನ್ಯತೆ, ಸಂಸ್ಕಾರ ಇರುತ್ತೋ ಆ ಮನೆ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿಯಿಂದ ಬೆಳಗುತ್ತಾ ಇರುತ್ತೆ. ಬಂಧುಗಳೇ, ವಿಡಿಯೋ ಇಷ್ಟ ಅನಿಸಿದರೆ ಒಂದು ಲೈಕ್, ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಬಂಧುಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇಂತಹ ಹೃದಯಸ್ಪರ್ಶಿ ಪುಟ್ಟ ಕಥೆಗಳನ್ನು ನಿಮಗೆ ನೀಡುತ್ತಾ ಇರುತ್ತೇನೆ. ನಮಸ್ಕಾರಗಳು.